ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಹ್ಯಾಪಿಡೆಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಹೊಸದಾಗಿ ನಾನು ವೀಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಷಯ ಶುರು ಮಾಡೋಣ ಸ್ನೇಹಿತರೆ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೋಡಿ 9,000 ಪೋಸ್ಟ್ನ KSRTC ನೇಮಕಾತಿ ಮಾಡ್ತೀವಿ ಅಂತ ನಿಮಗೆಲ್ಲ ವಿಷಯ ಗೊತ್ತಾಗಿದೆ ಸ್ನೇಹಿತರೆ. ಅದು ಸದ್ಯಕ್ಕೆ ಯಾವುದೇ ರೀತಿ NWRTC ಆಗಲಿ, KSRTC ಆಗಲಿ ಅಥವಾ ಈಶಾನ್ಯ ಏನು KKTC ಆಗಲಿ, ಯಾವುದೇ ರೀತಿ ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗಳಂತೂ ಸದ್ಯಕ್ಕೆ ಕಾಲಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಏನು ಈ ಒಂದು KSRTC ಮತ್ತು ವಾಯುವ್ಯ ಕಲ್ಯಾಣ ಕರ್ನಾಟಕ ಏನು ಈ 3 ಭಾಗ ಇದೆ, ಅದರಲ್ಲಿ ಯಾವುದೇ ಕಾರಣಕ್ಕೂ ಡ್ರೈವರ್ ಕಮ್ಮು ಮತ್ತು ಡ್ರೈವರ್ ಕಮ್ ಕಂಡಕ್ಟರ್ ಆಗಲಿ, ಡ್ರೈವರ್ ಆಗಲಿ ಹೊಸ್ದಾಗಿ ಕಾಲಾಗಲ್ಲ. ಏನು 2019-20 ಕಾಲ್ ಮಾಡಿದ್ರಲ್ಲ, ಅದನ್ನೇ ಇವಾಗ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಏನು 2019-20 ಕಾಲ್ ಮಾಡಿರೋದನ್ನ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ, ಈಗ ಆಲ್ರೆಡಿ ಕಲ್ಯಾಣ ಕರ್ನಾಟಕದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆಗಿ ಟ್ರಾಕ್ ಕೊಡದೆ ಅಪಾಯಿಂಟ್ ಲೆಟರ್ ಕೊಟ್ಟು ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ವಾಯುವ್ಯ ಮತ್ತು KSRTC ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಿನಿಶ್ ಹತ್ರ ಬಂದಿದೆ. NWRTC ಅಂತೂ ಮುಗಿದೇ ಹೋಯ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್. ಬಾಕಿ ಇರೋದು ಟ್ರಾಕ್ ಮಾತ್ರ, ಡ್ರೈವಿಂಗ್ ಟೆಸ್ಟ್ ಮಾತ್ರ ಬಾಕಿ ಇದೆ. KSRTC ಅಷ್ಟೇ ಕೂಡ ಈಗ ಮುಂದಿನ ತಿಂಗಳು ಇದೆ, ಜುಲೈ 12ನೇ ತಾರೀಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಾಸ್ಟ್ ಆಗುತ್ತೆ. ನಂತರ ಡ್ರೈವಿಂಗ್ ಟೆಸ್ಟು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇದು ಹಳೆಯದು 2019-20 ಕಾಲ್ ಮಾಡಿರುವಂತಹ ಈ ಒಂದು ನೋಟಿಫಿಕೇಶನ್ ಹಳೆಯದು ಸ್ನೇಹಿತರೆ. ಈಗ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋರು ಕೇಳಿಸ್ಕೊಳ್ಳಿ. ಹೊಸ್ದಾಗಿ ಅಪ್ಲಿಕೇಶನ್ ಹಾಕಬೇಕು ಸರ್, ನಾನು ಡ್ರೈವರ್ಗೆ ಹಾಕಬೇಕು, ಕಂಡಕ್ಟರ್ಗೆ ಹಾಕಬೇಕು ಅನ್ನೋರು ದಯವಿಟ್ಟು ನೋಡಿ. BMTCಲಿ 2,500 ಪೋಸ್ಟ್ ಕಂಡಕ್ಟರ್ ಕಾಲ್ ಮಾಡಿದ್ರು, ಅದು PUC ಮೇಲೆ. ಯಾವುದೇ ರೀತಿ ಕೆಲವರು ಅಂದ್ಕೊಂಡಿದ್ರೆ SLC ಮೇಲೆ ಸರ್ ನಂದು ಅದಾಗಿದೆ ಇದಾಗಿದೆ, ಏನಿಲ್ಲ ಸ್ನೇಹಿತರೆ. PUC ಮೇಲೆ ಈಗ BMTC ಲಾಸ್ಟ್ ಡೇಟ್ ಎಲ್ಲ ಮುಗೀತು ಸ್ನೇಹಿತರೆ. ಅದು ಅಪ್ಲಿಕೇಶನ್ ಹಾಕಿ ಅದು ಬರೀ ಕಂಡಕ್ಟರ್ ಕಾಲ್ ಮಾಡಿದಿರೋದು PUC ಮೇಲೆ. ಕಾಮರ್ಸು, ಸೈನ್ಸು, ಆರ್ಟ್ಸು, ಡಿಪ್ಲೊಮಾ, ITಯನ್ನು ಕೂಡ ಕನ್ಸಿಡರ್ ಮಾಡಿಲ್ಲ, JOCನು ಕೂಡ ಕನ್ಸಿಡರ್ ಮಾಡಿಲ್ಲ ಸ್ನೇಹಿತರೆ. ಅದಕ್ಕೆ ಅದು ಮುಗೀತು ಆಲ್ರೆಡಿ ಬಿಡಿ. ನೆಕ್ಸ್ಟ್ ಏನಾದರೂ ಕಾಲ್ ಮಾಡಿದ್ರೆ BMTC ಡ್ರೈವರ್ ಕಾಲ್ ಮಾಡ್ತಾರೆ, ಅದಕ್ಕೆ SSLC ಮಾತ್ರ. ಈಗ ನೆಕ್ಸ್ಟ್ ನೋಟಿಫಿಕೇಶನ್ ಇರೋದು BMTC ಕಾಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಡ್ರೈವರ್ನ. ಯಾರು SLC ಪಾಸ್ ಆಗಿದ್ದೀರೋ, ನಿಮ್ಮ ಡ್ರೈವಿಂಗ್ ಹೆವಿ ಲೈಸೆನ್ಸ್ ಆಗಿ 2 ವರ್ಷ ಯಾರ್ದು ಪೂರ್ಣಗೊಳಿಸಿದಿರೋ ಎಲ್ರಿಗೂ ಅವಕಾಶ ಇರುತ್ತೆ. ನಿಮಗೆ ಇಲ್ಲೇನು ನಿಮ್ಮ ಗರಿಷ್ಠ ಅಂಕಗಳೇನು ಕೇಳಲ್ಲ SSLC ಮಾರ್ಕ್ಸ್ ಕಾರ್ಡಲ್ಲಿ. ನೀವು ಜಸ್ಟ್ ಪಾಸ್ ಆಗಿದ್ರೆ ಸಾಕು, ಬರೀ ಪಾಸ್ ಆಗಿದ್ರೆ ಸಾಕು ಸ್ನೇಹಿತರೆ. ನೀವೇನು ಡ್ರೈವಿಂಗ್ ಟೆಸ್ಟಲ್ಲಿ ನಿಮ್ಮ ಹೆಚ್ಚು ಮಾರ್ಕ್ಸ್ ಗಳಿಸ್ತಿರೋ, ನೀವೇನು BMTC ಡ್ರೈವರ್ಗೆ ಅಪ್ಲಿಕೇಶನ್ ಹಾಕ್ಕೊಂಡು ಡ್ರೈವಿಂಗ್ ಟೆಸ್ಟಲ್ಲಿ ಅತಿ ಹೆಚ್ಚು ಅಂಕಗಳು ಗಳಿಸಿದ್ರೆ ಖಂಡಿತ ನಿಮಗೆ ಕೆಲಸ ಸಿಗೋಂತೂ ಗ್ಯಾರಂಟಿ ಸ್ನೇಹಿತರೆ. ಇದಂತೂ ಅರ್ಥ ಮಾಡ್ಕೊಳ್ಳಿ. ಸರ್ ಮತ್ತೆ 9,000 ಅಂತ ಏನು ಹೇಳಿದ್ರೆ ಅಂತ ಕೆಲವ್ರು ಕೇಳ್ಬೋದು. 9,000 ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ, ಮೊದಲೆಲ್ಲ 13,000 KSRTC ನೇಮಕಾತಿಯಲ್ಲಿ 13,000 ಅಂತ ಹೇಳ್ತಿದ್ರು. ಇದೇ 9,000 ಪೋಸ್ಟ್ ಇತ್ತು ಸ್ನೇಹಿತರೆ. ಈ ಕಲ್ಯಾಣ ಕರ್ನಾಟಕ NWO ಮತ್ತು ಈ KSRTCಲಿ ಇದೇ 9,000 ಡ್ರೈವರ್ ಕಮ್ ಕಂಡಕ್ಟರ್ ಎಲ್ಲ ಸೇರಿ 9,000 ಇತ್ತು. ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟು, ಸೆಕ್ಯೂರಿಟಿ ಗಾರ್ಡು ಮತ್ತು ಮತ್ತೊಂದು ಏನು ಚೆಕಿಂಗ್ ಇನ್ಸ್ಪೆಕ್ಟರ್ ಎಲ್ಲ ಸೇರಿ 13,000 ಅಂತ ಹೇಳಿದರು. ಇವಾಗ ಆಲ್ರೆಡಿ 10,000 ನೇಮಕಾತಿ ಆಗಿ ಬರ್ತಾಯಿದೆ. ಹೊಸ್ದಾಗಿ ಕಾಲ್ ಮಾಡಿದ್ರೆ ಬೇರೆ ಬೇರೆ ಹುದ್ದೆಗಳನ್ನ ಕಾಲ್ ಮಾಡ್ಬೋದು. ಟೆಕ್ನಿಕಲ್ ಅಸಿಸ್ಟೆಂಟ್ ಕಾಲ್ ಮಾಡ್ಬೋದು, ಮತ್ತು ಸೆಕ್ಯೂರಿಟಿ ಗಾರ್ಡ್ನ ಹೊಸ್ದಾಗಿ ಕಾಲ್ ಮಾಡ್ಬೋದು ಅಷ್ಟೇ ಸ್ನೇಹಿತರೆ. ಮತ್ತು ಬೇರೆ ಬೇರೆ ಹುದ್ದೆಗಳು KSRTCಲಿ ತುಂಬ ಹುದ್ದೆಗಳಿದೆ. ಸಾರಿಗೆ ಇಲಾಖೆಯಲ್ಲಿ ತುಂಬ ಹುದ್ದೆಗಳಿದೆ, ಅದನ್ನು ಕಾಲ್ ಮಾಡ್ಬೋದು. ಕೆಲವರು KSRTC ಅಂದ ತಕ್ಷಣ ಡ್ರೈವರ್ನೇ ಕಾಲ್ ಮಾಡ್ಬೋದು, ಡ್ರೈವರ್ ಕಮ್ ಬರೀ ಕಂಡಕ್ಟರ್ಗಳನ್ನೇ ಕಾಲ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ ಸ್ನೇಹಿತರೆ. ಅದೆಲ್ಲ ತಪ್ಪು. ಈಗ ಸದ್ಯಕ್ಕೆ ಯಾವುದೇ ರೀತಿಲಿ KSRTCಲಿ ವಾಯುವ್ಯದಲ್ಲಿ ಮತ್ತು ಈಶಾನ್ಯದಲ್ಲಿ ಯಾವುದೇ ರೀತಿಲಿ ಕೂಡ ನೇಮಕಾತಿ ಡ್ರೈವರು ಮತ್ತು ಡ್ರೈವರ್ ಕಂಡಕ್ಟರ್ ಸದ್ಯಕ್ಕೆ ನೇಮಕಾತಿ ಮಾಡಲ್ಲ. ಅಂದರೆ ಹೊಸ್ದಾಗಿ ಕಾಲ್ ಮಾಡಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಏಕೆಂದರೆ ಇದನ್ನು ಪೂರ್ಣಗೊಳಿಸಿ 1 ವರ್ಷ 2 ವರ್ಷ 3 ವರ್ಷ ಕಾಯಲೇಬೇಕು ನೀವು. ಯಾಕೆಂದರೆ ಲಾಸ್ಟ್ ಟೈಮ್ ಕಾಲ್ ಮಾಡಿದ್ದೆ ಯಾವಾಗಲೂ 2014-15 ಕಾಲ್ ಮಾಡಿದರು. ತದನಂತರ 2019-20 ಕಾಲ್ ಮಾಡಿದ್ರು. ಈಗ ನೋಡಿ ಎಷ್ಟು ವರ್ಷ ಗ್ಯಾಪ್ ಆಯಿತು, ನೀವೇ ಅರ್ಥ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ಇವಾಗ ಸದ್ಯಕ್ಕೆ ಹಳೆಯದನ್ನೇ ನೇಮಕಾತಿ ಮಾಡಿದೆ, ಹೊಸ್ದಾಗಿ ಯಾವುದೇ ರೀತಿಯಲ್ಲೂ ಕೂಡ ನೇಮಕಾತಿ ಮಾಡೋದು ಸ್ನೇಹಿತರೆ. ಅದಂತೂ ಅರ್ಥ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಹೇಳಿದಾಗೆ ಇದೇ ಜುಲೈ 12ನೇ ತಾರೀಕು KSRTC ಡಾಕ್ಯುಮೆಂಟ್ಸ್ ಮುಗಿದು ಇದೆ. ನೆಕ್ಸ್ಟು ಮಂತಲ್ಲೇ ಆಲ್ಮೋಸ್ಟು ಡ್ರೈವಿಂಗ್ ಟೆಸ್ಟ್ ಕರೆಯುವಂಥ ಸೂಚನೆ ಇದೆ. ಯಾರ್ಯಾರು ಅಭ್ಯರ್ಥಿಗಳು ಮೊದಲು ಯಾರ್ಯಾರು ಆಗಿದ್ದೀರಾ ಸೀರಿಯಲ್ ಪ್ರಕಾರ ದಯವಿಟ್ಟು ಅವರೆಲ್ಲ ಡ್ರೈವಿಂಗ್ ಟೆಸ್ಟಲ್ಲಿದ್ದರೆ ಒಳ್ಳೆಯದು. ಯಾರ್ಯಾರು ಇದನ್ನು ನಚ್ಕೊಂಡಿದ್ದೀರಾ ಅವರೆಲ್ಲರಿಗೂ ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ. 2,200 ಪೋಸ್ಟು ಅಂತ ಹೇಳಿದ್ರೆ ಕಡಿಮೆ ಪೋಸ್ಟ್ ಅಲ್ಲ, ಒಳ್ಳೆ ಪೋಸ್ಟೇ ಇದೆ. ಎಲ್ಲರಿಗೂ ಕೆಲಸ ಸಿಗುವ ಚಾನ್ಸಸ್ ಇದೆ. ಯಾರ್ಯಾರು ಒಳ್ಳೆ ಡ್ರೈವಿಂಗ್ ಮಾಡ್ತಾರೆ ಎಲ್ರಿಗೂ ಕೂಡ ಕೆಲಸ ಸಿಗುವ ಚಾನ್ಸಸ್ ಇದೆ. ಯಾರಿಗೂ ಕೂಡ ಅಭ್ಯರ್ಥಿಗಳು ಆತಂಕ ಪಡಬೇಡಿ. ಒಳ್ಳೆ ಟ್ರೈನಿಂಗ್ ಸೆಂಟ್ರಿಗೆ ಹೋಗಿ ಒಳ್ಳೆಯ 1 ವಾರ 10 ದಿನ ಟ್ರೈನಿಂಗ್ ತಗೊಳ್ಳಿ. ಖಂಡಿತ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ತಾ, ಮತ್ತು
ಕೆಲವರು ಕಮೆಂಟ್ಸಲ್ಲಿ ಸೆಕ್ಯೂರಿಟಿ ಗಾರ್ಡ್ ಏನಾಯಿತು ಸರ್ ಲಾಸ್ಟ್ ಟೈಮು ಅಂತ ಕೇಳ್ತಿದ್ರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸ್ನೇಹಿತರೆ. ಖಂಡಿತ ಮುಂದೊಂದು ದಿನ ಏನಾದ್ರು ಗೊತ್ತಾದರೆ ಖಂಡಿತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಆಮೇಲೆ ಟ್ರೈನಿಂಗ್ ಸೆಂಟ್ರದ್ದು ನಿಮ್ಗೆ ಯಾರಿಗೆ ಸರ್ ನನಗೆ ಹುಬ್ಳಿ ಟ್ರೈನಿಂಗ್ ಸೆಂಟರ್ ಬೇಕು, ಮುನಾಬಾದ್ದು ಟ್ರೈನಿಂಗ್ ಸೆಂಟರ್ ಬೇಕು, ಆಮೇಲೆ ಅಗ್ರಿಬೊಮ್ಮನಹಳ್ಳಿ ಟ್ರೈನಿಂಗ್ ಸೆಂಟರ್ ಬೇಕು, ಕನಕಪುರ ಯಾವುದೇ ಟ್ರೈನಿಂಗ್ ಸೆಂಟರ್ ನಂಬರ್ ಬೇಕು ಅಂತ ಹೇಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಕಮೆಂಟು ಕೆಲವೊಂದು ಸಲ ನಾನು ನೋಡಲ್ಲ, ಕೆಲವೊಂದು ಫೋನ್ ನಂಬರ್ ಹಾಕಿರ್ತೀನಿ. ಖಂಡಿತ ನನಗೆ ಫೋನ್ ಮಾಡಿದ್ರೆ ಖಂಡಿತ ನಿಮಗೆಲ್ಲ ಯಾವ ಟ್ರೈನಿಂಗ್ ಸೆಂಟರ್ ಬೇಕು ಎಲ್ಲರದ್ದು ಕೊಡ್ತೀನಿ. ನೀವು ವಿಚಾರಿಸ್ಕೊಂಡು ನೀವು ಸೇರ್ಕೋಬೋದು ಸ್ನೇಹಿತರೆ. ಆಮೇಲೆ ಟೆಕ್ನಿಕಲ್ ಅಸಿಸ್ಟೆಂಟು ಥರ್ಡ್ ಲಿಸ್ಟ್ ಬಿಡ್ತಾರಾ, ಅದು ಬಿಡ್ತಾರಾ, ಇದು ಬಿಡ್ತಾರಾ ಅಂತ ಕೇಳ್ತಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿ ಮಾಹಿತಿ ಇಲ್ಲ ಸ್ನೇಹಿತರೆ. ನಾನು ಕೂಡ ಕೇಳ್ತಾ ಇದ್ದೀನಿ, ಯಾವುದೇ ರೀತಿ ಮಾಹಿತಿ ಇಲ್ಲ. ಖಂಡಿತ ಆ ಥರ ಏನಾದ್ರು ಗೊತ್ತಾದರೆ ತಿಳಿಸ್ಕೊಡ್ತೀನಿ. ನೀವಾಗ ಪ್ರಿಪೇರ್ ಆಗಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ BMTC ಯಾರ್ಯಾರು ಅಪ್ಲಿಕೇಶನ್ ಹಾಕೊಂಡಿದ್ದೀರಾ ಕಂಡಕ್ಟರ್ಗೆ ಅವರು ಚೆನ್ನಾಗಿ ಓದ್ಕೊಳ್ಳಿ. PUC ಮೇಲೆ ಯಾರು BMTCಗೆ ಕಂಡಕ್ಟರ್ಗೆ ಅಪ್ಲಿಕೇಶನ್ ಹಾಕೊಂಡಿದ್ದೀರಾ ಅವರೆಲ್ಲ ಓದ್ಕೊಳ್ಳಿ. ನೆಕ್ಸ್ಟ್ ಮಂತೆ ಏನೋ ಎಕ್ಸಾಮ್ ಇದೆ, ಅದು ಚೆನ್ನಾಗಿ ಓದ್ಕೊಳ್ಳಿ. ಒಳ್ಳೆ ನಂಬರ್ ನಂಬರ್ ತಗೊಂಡು ಒಳ್ಳೆ ಎಲ್ರಿಗೂ ಕೆಲಸ ಆಗಲಿ ಸ್ನೇಹಿತರೆ. BMTCಲಿ ಡ್ರೈವರ್ಗಳು ಕಾಲ್ ಮಾಡ್ತಾರೆ, ಡ್ರೈವರ್ ಪೋಸ್ಟ್ಗೂ ಕೂಡ. ಅದನ್ನು ಕೂಡ ಎಲ್ಲರೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ಯಾರು 2 ವರ್ಷ ಪೂರ್ಣ ಮಾಡಿದ್ದೀರಾ, AV ಲೈಸೆನ್ಸ್ ಮಾಡಿಸ್ಕೊಂಡು ಯಾರ್ಯಾರು AV ಆಗಿ SLC ಯಾರು ಪಾಸ್ ಆಗಿದ್ರೆ ಅವರೆಲ್ಲ ಕೂಡ ಅಪ್ಲಿಕೇಶನ್ ಹಾಕೋಬೋದು. ಖಂಡಿತ ಎಲ್ರಿಗೂ ಚಾನ್ಸ್ ಇದೆ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಮುಗಿಸೋಣ ಸ್ನೇಹಿತರೆ. ಕೆಲವೊಂದು ಸಲ ನಾನು ಕಮೆಂಟ್ಸ್ ನೋಡಲ್ಲ, ಯಾರು ಬೇಜಾರು ಮಾಡ್ಕೊಬೇಡಿ. ನಾನು ವರ್ಕ್ ಬ್ಯುಸಿಲಿ ಇರ್ತೀನಿ. ಖಂಡಿತ ಆದರೆ ನಿಮಗೆ ಫೋನ್ ಮಾಡಿ ಖಂಡಿತ ನಾನು ಯಾರಿಗೂ ಕೂಡ ರೆಸ್ಪಾನ್ಸ್ ಮಾಡಲ್ಲ ಅಂತೇನಿಲ್ಲ. ಖಂಡಿತ ಎಲ್ಲರೂ ರೆಸ್ಪಾನ್ಸ್ ಮಾಡ್ತೀನಿ. ಫೋನ್ ಮಾಡಿ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೂ ಕೇಳಿ, ಖಂಡಿತ ಕೊಡ್ತೀನಿ. KSRTC ಬಗ್ಗೆ ಬೇರೆ ಹುದ್ದೆಗಳ ಬಗ್ಗೆ ಎಲ್ಲ ಕೇಳಿದ್ರು ಕೂಡ ಆಲ್ಮೋಸ್ಟ್ ನನಗೆ ಮಾಹಿತಿ ಎಲ್ಲ ಗೊತ್ತು. ಸರ್ ಈ ಜಾಬ್ಗೆ ಹೋಗ್ಬೇಕು, ಯಾವ ಥರ ಸ್ಟಡಿ ಆಗಬೇಕು, ಈ ಜಾಬ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಕೂಡ ಯಾವ ಥರ ಸ್ಟಡಿ ಆಗಬೇಕು ಅಂತ ಹೇಳಿದ್ರೆ ನನಗೆ ಆಲ್ಮೋಸ್ಟ್ ಏನು ಗೊತ್ತಿದೆಯೋ ಅದ್ರ ಬಗ್ಗೆ ನಾನು ಖಂಡಿತ ನಿಮಗೆಲ್ಲ ಆನ್ಸರ್ಬಲ್ ಮಾಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಕೇಳೋದು ಯಾವುದೇ ಹಂಚಿಕೆ ಇಲ್ಲದೆ, ಮುಲಾಜಿಲ್ಲದೆ ಖಂಡಿತ ಕೇಳಿದ್ರೆ ನಿಮಗೆಲ್ಲ ಆನ್ಸರಬಲ್ ಸ್ನೇಹಿತರೆ. ನಿಮ್ಮ ಗೌರ್ಮೆಂಟ್ ಜಾಬ್ಗೆ ಏನು ಕ್ವಾಲಿಫಿಕೇಷನ್ ಬೇಕು, ಏನು ಬೇಕು ಎಲ್ಲದಕ್ಕೂ ಆನ್ಸರ್ಬಲ್ ಮಾಡ್ತೀನಿ. ಗೊತ್ತಿರೋ ವಿಚಾರ ಅಂತೂ ಖಂಡಿತ ನಿಮ್ಮೆಲ್ರಿಗೂ ಮುಂದೆ ಹಂಚ್ಕೋತೀನಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಮುಗಿಸೋಣ. ಜೈ ಹಿಂದ್, ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.